ಓ ಶ್ರೀಪಾದ, ಏನೋ ತುಂಬಾ ಅಪರೂಪ ಆಗ್ಬಿಟ್ಟಿದ್ಯಾ. ತುಂಬಾ ಕೆಲ್ಸ ಕಣ. ನೀ ಬಿಡಪ್ಪ. ಅತಿಗೆ ಕಾಫಿ. ಹೌದು, ಅಷ್ಟೊಂದು ಬಿಸಿ ಇದೆಯಲ್ಲ, ಏನದು? ನಂದೇ ಕಂಪ್ನಿ ಓಪನ್ ಮಾಡಿದ್ಮೇಲೆ ತುಂಬಾ ಬಿಸಿ ಕಣ. ಹಾಯ್ ಅದ್ಗೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅದ್ಗೆ, ನೀವು? ಚೆನ್ನಾಗಿದೆ. ಮನೇಲೆಲ್ಲ ಹೇಗಿದ್ದಾರೆ? ಮನೆಯಲ್ಲ ಚೆನ್ನಾಗಿದ್ದಾರೆ ಅದ್ಗೆ. ಏನ್ ಅದ್ಗೆ ಒಳ್ಳೆ ಗೆಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ದೀರಾ? ಇಷ್ಟೊಂದು ಅಪರೂಪ ಆದ್ರೆ ಏನ್ ಮಾಡೋದು ಹೇಳು? ಏನೋ ಶ್ರೀನಿವಾಸ, ಎಲ್ಲ ಕಡೆ ಲೆದರ್ ಇದೆ. ನಮ್ಮ ಮತ್ತಿಗೆಗೆ ಲೆದರ್ ಅಂದ್ರೆ ತುಂಬಾ ಇಷ್ಟ ಕಣ. ನೋಡು, ಎಲ್ಲಿ ನೋಡಿದ್ರು ಲೆದರೇ ಕಾಣಿಸ್ತಾ ಇದೆ. ಎಷ್ಟ್ ಚೆನ್ನಾಗ್ ಕಾಣುತ್ತೆ. ಮನೆಗೆ ರಾಯಲ್ ಲುಕ್ ಇರತ್ತೆ ಲೆದರ್ ಇದ್ರೆ. ಹೌದು, ಇದು ಹೇಗ್ ತಯಾರಾಗುತ್ತೆ ಅಂತ ಗೊತ್ತಾ ಅದ್ಗೆ? ದನ ಸತ್ ಮೇಲೆ ಅದ್ರ ಚರ್ಮದಿಂದ ಮಾಡ್ತಾರೆ ಅಲ್ವಾ? ನೀವು ಹಾಗೆ ತಿಳ್ಕೊಂಡಿದ್ರ ಅದ್ಗೆ? ಇದು ಇವತ್ತಿನ ಸತ್ಯ. ನಮ್ಮ ಕಣ್ಣು ಮುಂದೆನೆ ಎಷ್ಟೋ ವಿಚಾರಗಳು ನಡೀತಾ ಇದ್ರೂ ಕೂಡ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಗೋ ಹತ್ಯೆಯಿಂದ ಬರುವಂತಹ ಹಲವಾರು ವಸ್ತುಗಳನ್ನ ನಾವು ಉಪಯೋಗ ಮಾಡ್ತಾನೆ ಇದ್ರೂ ಕೂಡ ಅದು ಗೋ ಹತ್ಯೆಯಿಂದ ಅಲ್ಲ, ಸಹಜವಾದ ಗೋವಿನ ಸಾವಿನಿಂದ ನಂತರ ಬರುವಂತಹ ಪ್ರಾಡಕ್ಟ್ಸ್ ಅನ್ನ ನಾವು ಉಪಯೋಗ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿರೋರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಇನ್ನು ಕೆಲವರು ಗೋ ಹತ್ಯೆ ಆದ್ರೆ ನಮ್ಗೇನಂತೆ ಅಂತ ತಿಳ್ಕೊಳ್ಳೋರು ಕೂಡ ಇದ್ದಾರೆ. ಆದ್ರೆ ಈ ದೃಶ್ಯಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಯಾತನೆ ಈ ಗೋವುಗಳು ಪಡ್ತವೆ. ಗೋವು ಪರೋಪಕಾರಿ ಅನ್ನೋದು ಗೊತ್ತಿರೋ ವಿಚಾರವೇ ಆದ್ರೂ ಈ ಪಾಪದ ಪ್ರಾಣಿಗೆ ನಡೆಯುತ್ತಿರೋ ಚಿತ್ರಹಿಂಸೆ ಮಾತ್ರ ಅದೇ ಕಾರಣಕ್ಕೆ ಏನೋ ಎಂಬಂತೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇದು ಈ ಕರುಣಾಮಯಿ ತಾಯಿ ಎಂದೇ ಕರೆಯಿಸಿಕೊಂಡು ಪೂಜಿಸಲ್ಪಡುವ ಗೋವಿಗೆ ಸಿಗ್ತಾ ಇರೋ ಗೌರವ. ಗಟ್ಟಿ ಹೃದಯದವರನ್ನು ನಡುಗಿಸಿ ಬಿಡ್ತವೆ ಈ ಭೀಭತ್ಸ ದೃಶ್ಯಗಳು. ಸತ್ತ ಹಸುವಿನ ಚರ್ಮ ಮೆತ್ತಗಿರೋದಿಲ್ಲ ಎನ್ನೋ ಕಾರಣಕ್ಕೆ ಹಸುವನ್ನ ಹೀಗೆ ಕ್ರೂರ ರೀತಿಯಲ್ಲಿ ಹತ್ಯೆಗೈಯಲಾಗುತ್ತೆ. ಈ ರೀತಿ ಕೊಲ್ಲಲ್ಪಟ್ಟ ಹಸುವಿನ ಚರ್ಮದಿಂದ ಮಾಡಿದ ಚೀಲ, ಶೂ, ಬೆಲ್ಟ್, ಪರ್ಸ್, ವ್ಯಾನಿಟಿ ಬ್ಯಾಗ್, ಪೀಠೋಪಕರಣಗಳು ಇತ್ಯಾದಿಗಳು ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲದೆಯೋ ನಮ್ಮ ಜೀವನದ ಭಾಗವಾಗಿವೆ. ಆದರೆ ಈ ವಸ್ತುಗಳನ್ನು ತಯಾರಿಸಲು ಗೋವಿಗೆ ನಾವು ನೀಡೋ ನೋವು ಅಸಾಧ್ಯ, ಅಸಹನೀಯ. ಶ್ರೀಪಾದ್ ಯಾಕೆ ಈ ರೀತಿ ರಿಯಾಕ್ಟ್ ಮಾಡಿದ್ರು? ಅದರ ಹಿಂದೆ ಯಾವುದೋ ಇನ್ನೊಂದು ಸತ್ಯ ಅಡಗಿದೆ. ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಬಯಲಿಗೆಳಿತೀವಿ. ಅಲ್ಲಿ ತನಕ ಕಾಯ್ತಾ ಇದೆ. ಗೋ ಹತ್ಯೆಯಿಂದ ತಯಾರಾದ ಉತ್ಪನ್ನಗಳ ಉಪಯೋಗ ನಿಲ್ಲಬೇಕಿದೆ. ಅವುಗಳ ಉಪಯೋಗವಾಗಿದ್ದಲ್ಲಿ ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಸರ್ಕಾರ ತಾಕೀತು ಮಾಡಬೇಕಿದೆ. ನಮಗೆ ಗೊತ್ತಿಲ್ಲದೆ ಆ ಗೋಮಾತೆಯ ಹತ್ಯೆಯಲ್ಲಿ ನಾವು ಭಾಗಿಯಾಗಿದ್ದೇವೆ ಎನ್ನುವ ಸತ್ಯ ಇಂದು ನಿಮಗೆ ತಿಳಿದ ಮೇಲಾದರೂ ನೀವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ.